ಇನ್ನು ಹಾಸನದ ಸಮಾವೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಪ್ರತಿಕ್ರಿಯೆ ನೀಡಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ಕೇಳೋಣ ಬನ್ನಿ. ಸಂಭ್ರಮಿಸುವುದು ಅದಕ್ಕೆ ಕಳೆದ 1.5 ವರ್ಷದಲ್ಲಿ ರಾಜ್ಯವನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗಿರುವಂಥ, ಆರ್ಥಿಕವಾಗಿ ದಿವಾಳಿ ಮಾಡಿರುವಂಥ, ಅಭಿವೃದ್ಧಿ ಶೂನ್ಯ ಆಗಿರುವಂಥ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಹಗರಣಗಳ ಸುರುಮಾಲೆಯನ್ನು ಮಾಡಿರುವಂಥ ಮತ್ತು ಜನವಿರೋಧಿ ನಿರ್ಣಯಗಳನ್ನು ತೆಗೆದುಕೊಂಡೋದಕ್ಕೆ ಇವರು ಸಂಭ್ರಮನ. ಹೆಂಗಿದ್ರು ಗ್ಯಾರಂಟಿಗೆ ಅವ್ರ ಹತ್ರ ದುಡ್ಡಿಲ್ಲ, ಹೀಗಾಗಿ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. ಹಿಂದುಳಿದ ವರ್ಗ, SC ST ವಿರೋಧ ಕ್ರಮಗಳನ್ನು ತೆಗೆದುಕೊಂಡು ಈಗ ಅದನ್ನು ಮರೆಮಾಚಲು ಮತ್ತು ತಮ್ಮ ಭ್ರಷ್ಟಾಚಾರದ ಒಂದು ಏನು ತನಿಖೆ ಅಂತಿಮ ಹಂತಗಳು ಬರ್ತಾ ಇದೆ, ಒಂದು ರೀತಿಯಲ್ಲಿ ಅದನ್ನು ಮರೆಮಾಚುವ ರೀತಿಯಲ್ಲಿ ಮತ್ತು ಕೋರ್ಟ್ಗಳು ಮತ್ತು ತನಿಖಾ ಸಂಸ್ಥೆಗಳಿಗೆ ಒಂದು ರೀತಿಯಲ್ಲಿ ತಮ್ಮ ಸರ್ಕಾರದ ದುಡ್ಡಿನಲ್ಲಿ ಜನ ಸೇರಿಸಿ ಇವತ್ತು ಜನ ಅವರು ಪರವಾಗಿದ್ದಾರೆ ಅನ್ನುವಂಥ ತೋರಿಸೋದಕ್ಕೆ ಇವತ್ತು ಈ ಕೆಲಸ ನಡೀತಾ ಇದೆ. ಇದೇನು ಯಶಸ್ವಿಯಾಗಲ್ಲ. ಮತ್ತು ಈಗ JDS ಭದ್ರಕೋಟೆ ಹಾಸನ ಅಲ್ಲಿ ಒಂದು ಸಂದೇಶ ರವಾನೆ ಮಾಡಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರಿಗೆ, ಅವೆಲ್ಲವೂ ನಡೀತಾ ಇರ್ತದೆ ರಾಜಕಾರಣದಲ್ಲಿ. ಅದರಿಂದ ಏನು ಭದ್ರಕೋಟೆ ಏನು ಚಿದ್ರಾಗಲ್ಲ. ದೇವೇಗೌಡರು ಒಂದು ದಿವಸ ಕಟ್ಟಿಲ್ಲ ಅದನ್ನು. ಸುಮಾರು 5-6 ದಶಕಗಳಿಂದ ಇಂಥ ವಿರೋಧಗಳ ಎದುರಿಸೇ ಆ ಭದ್ರಕೋಟೆ ಕಟ್ಟಿದ್ದಾರೆ. ಇವತ್ತು ಹಾಸನದಲ್ಲಿ ಏನು ಜನಕಲ್ಯಾಣ ಯೋಜನೆನವರು ಜನಕಲ್ಯಾಣ ಕಾರ್ಯಕ್ರಮ ಏನು ಕಲ್ಯಾಣ ಮಾಡಿದ್ದಾರೆ, ಇವತ್ತು ಯಾವ ಹೊಸ ಯೋಜನೆಗಳನ್ನು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ನೀಡಿದ್ದಾರೆ. ಹಾಗಾಗಿ ಇದು ಎಲ್ಲವೂ ಕೂಡ ಬೂಟಾಟಿಕೆ. ಹಾಸನದಲ್ಲಿ ನಡೀತಿರ್ತಕ್ಕಂಥ ಜನಕಲ್ಯಾಣ ಕಾರ್ಯಕ್ರಮ ಅದು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ. 3 ಚುನಾವಣೆಗಳು ಉಪಚುನಾವಣೆಗಳನ್ನ ಗೆದ್ದಿದ್ದೇನೆ, ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋದಿಲ್ಲ ಅನ್ನುವ ಧಮಕಿ ಇದೆಯಲ್ಲ, ಅದನ್ನು ಜನಕಲ್ಯಾಣ ಅಂತ ಹೆಸರು ಇಟ್ಕೊಂಡು ಮಾಡಕ್ಕೆ ಹೊರಟಿದ್ರು. ಪಾಪ DK ಶಿವಕುಮಾರ್ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಹೇಳಿದ್ರೆ ನಂದು ಕೂಡ ಪಾತ್ರದ 50% ಅಂತೇಳಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಕಾಯ್ತಾ ಇದ್ದಾರೆ. ಇವರು ಜನಕಲ್ಯಾಣ ಅಂತೇಳಿ ಹೊರಟ್ರೆ ಅವ್ರ ಪರಿಸ್ಥಿತಿ ಏನಾಗಬೇಕು? ಹಾಗಾಗಿ ಪಾಪ ರಾಜ್ಯದ ಅಧ್ಯಕ್ಷರಾಗಿ ಮುಂಚಿತವಾಗಿ ಹೋಗಿ ಹಾಸನದಲ್ಲಿ ಆ ಕಾರ್ಯಕ್ರಮ ಹೈಜಾಕ್ ಮಾಡಿದ್ರು. ಇಲ್ಲಾಂದ್ರೆ ಆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯವ್ರ ಫೋಟೋ ಬಿಟ್ಟರೆ ಯಾರ್ದು ಫೋಟೋ ಇರ್ತಾ ಇರಲಿಲ್ಲ, DK ಶಿವಕುಮಾರ್ ಇಲ್ಲ, ಯಾರ್ದು ಫೋಟೋ ಇರ್ತಾ ಇರಲಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗಾದಿಗೆ ಪೈಪೋಟಿ ಏನಿದೆ ಅವರೇ ಹೇಳಬೇಕು. ಇವತ್ತು ಪಾಪ DK ಶಿವಕುಮಾರ್ ಅವರು ಒಳ ಒಪ್ಪಂದ ಆಗಿದೆ, ಸಮಯ ಬಂದಾಗ ಹೇಳ್ತೇನೆ, ಈಗಿನ್ನೂ ಖಾಲಿ ಇಲ್ಲ ಕುರ್ಚಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರೇ ತಿಳಿಸ್ಬೇಕಾಗಿದೆ. ಇದರ ನಡುವೆ ಜನ ಇವತ್ತು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದಂತೂ ಸತ್ಯ. ಸಿದ್ದರಾಮಯ್ಯನವ್ರಿಗೆ ಭಯ ಕಾಡ್ತಾ ಇದೆ. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋ ಹುನ್ನಾರ ನಡೆದಿದ್ದರಿಂದ ಹೈಕಮಾಂಡ್ದವರು ಕರೆದು ಈಗಾಗಲೇ ಅವ್ರಿಗೆ ಸೂಕ್ಷ್ಮವಾಗಿ ಹೇಳಿರೋದರಿಂದ ಹೈಕಮಾಂಡಿಗೆ ಸಡ್ಡು ಹೊಡಿಲಿಕ್ಕೆ ಅವರು ಜನಕಲ್ಯಾಣೋತ್ಸವ ಹೆಸರಿನಲ್ಲಿ ಜನ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಯಾವುದೇ ಒಂದು ದುಡ್ಡಿನ ಅಭಿವೃದ್ಧಿ ಮಾಡದೇನೆ 1.5 ವರ್ಷಗಳ ಕಾಲ ಹಗರಣಗಳಲ್ಲಿ ಸಿಕ್ಕಾಕ್ಕೊಂಡು, ಮೂಡ ಹಗರಣ ಇರ್ಬೋದು, ವಾಲ್ಮೀಕಿ ನಿಗಮ